ನಮಸ್ತೆ ಸ್ನೇಹಿತರೆ, ನಿಮಗೆ ನಿಯತ್ತಿದೆಯಾ? ನೋಡಿ, ನಿಯತ್ತು ಅಂದ್ರೇನು ಅದ್ರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ತುಂಬಾ ವಿಶಾಲವಾಗಿ, ತುಂಬಾ ವಿಭಿನ್ನವಾಗಿ ಹೊಸ ಚಿಂತನೆ ಮೂಲಕ ನಿಮಗೆ ಈ ನಿಯತ್ತಿನ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾವು ನಿಯತ್ತಿಗೆ ಯಾವ್ದಾನ ಪ್ರಾಣಿ ಓದಿಸ್ತೀವಿ ಅಂದ್ರೆ ಪದೇ ಪದೇ ನಿನಗಿರೋ ನಾಯಿಗಿರೋ ನಿಯತ್ತು ನಿನಗಿಲ್ಲ ಅಂತ ಬೈಸ್ಕೊಂತ ಇರ್ತೀವಿ ಅಲ್ವಾ? ಪದೇ 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 ನಾವು ಬೈಸ್ಕೊಂತ ಇರ್ತೀವಿ. ನಿಯತ್ತಲ್ಲಿ ಪ್ರಾಣಿಗಳಿಗಿದೆ, ಮನುಷ್ಯರು ನಿಯತ್ತಿಲ್ಲ ಅಂತೀವಿ. ಏನಕ್ಕೆ ಇದೆಲ್ಲ ಆಗುತ್ತೆ ಅಂದ್ರೆ, ಈ ಮನುಷ್ಯನ ಮನಸ್ಥಿತಿ ಮತ್ತೆ ಅವನ ಸ್ವಭಾವ, ನಾನು ಅನ್ನೋ ಅಹಂಕಾರದಿಂದ ಈ ಮಟ್ಟ ತಲುಪಿಬಿಡ್ತಾನೆ. ಅವನು ನಿಯತ್ತಿಲ್ದಂಗೆ ವರ್ತಿಸ್ಬಿಡ್ತಾನೆ. ಯಾವ್ದೆಲ್ಲ ನಿಯತ್ತು, ಯಾವ್ದೆಲ್ಲ ನಿಯತ್ತಲ್ಲ ಅಂತ ಈಗ ಹಂತವಾಗಿ ನೋಡೋಣ. ನೋಡಿ, ಗಂಡ ಹೆಂಡತಿ ಇರ್ತಾರೆ, ಮಗು ಇದೆ, ಮಗು ಬೆಳೀತಾ ಇದೆ. ಮಗು ಬೆಳೆದೆ ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ಗೆ ಹೋದ್ರೆ ಮಗು ನಿಯತ್ತಿರ್ಬೇಕು. ಏನು ಟೀಚರ್ ಪಾಠ ಮಾಡ್ಕೊಡ್ತಾ ಇದ್ದಾರೆ, ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದಾರೆ, ನಾನು ನಿಯತ್ತಿಂದ ಯಾವುದೇ ಬೇರೆ 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 ಏನೋ ಮಾಡ್ದಂಗೆ ನಿಯತ್ತಿಂದ ಪಾಠ ಕಲಿತೀನಿ, ನಿಯತ್ತಿನಿಂದ ಗುರುಗಳಿಗೆ ಋಣಿಯಾಗಿರ್ತೀನಿ, ಗುರುಗಳಿಗೆ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ಗುರುಗಳಿಗೆ ಬೈಯಲ್ಲ, ಹೀಯಾಳ್ಸಲ್ಲ, ಅವಮಾನ ಮಾಡಲ್ಲ ಅನ್ನೋ ನಿಯತ್ತಿರ್ಬೇಕು ಅಲ್ವಾ? ದ್ರೋಹ ಬಗಿಬೇಡ್ದು. ನಂತರ ಮಗು ದೊಡ್ಡದಾಗುತ್ತೆ, ಬೆಳೆದು ಕಾಲೇಜ್ಗೆ ಹೋಗುತ್ತೆ. ಕಾಲೇಜ್ಗೆ ಹೋದಾಗ ಮತ್ತೆ ನಿಯತ್ತಾಗಿ ಯಾವುದೇ ದುಶ್ಚಟಗಳು ಮಾಡ್ದಿರ, ಮತ್ತೆ ಅಲ್ಲೂ ಯಾವುದೇ ಶೋಕಿ ಮಾಡ್ದಿರಾ, ಯಾವುದೇ ಸಾಲ ಜೂಜಾಟ ಆಡ್ದಿರಾ, ಬೇರೆ ಬೇರೆ ಏನು ಲವ್ ಪ್ರೀತಿ ಪ್ರೇಮ ಎಲ್ಲ ಮಾಡ್ಕೊಳ್ದಿರಾ, ನಿಯತ್ತಾಗಿ ನನ್ನ ಡಿಗ್ರಿ ಏನಿದೆ ಅಥವಾ ನನ್ನ ಗುರಿ ಏನಿದೆ, ಇಂಜಿನಿಯರು, ಡಾಕ್ಟ್ರು, ಲಾಯರು ಅಥವಾ ಏನು ಓದ್ತಾರೋ ಅದು ಓದೋ ಗಂಟ ನಾನು ನಿಯತ್ತಾಗಿರ್ತೀನಿ. ನನ್ನ ತಂದೆ ತಾಯಿಗೆ ಏನು ಶಿಕ್ಷಕರು ಕಾಲೇಜಲ್ಲಿ ಪಾಠ ಮಾಡ್ಕೊಡ್ತಾರೆ, ಅವ್ರಿಗೂ ನಾನು ನಿಯತ್ತಾಗಿರ್ತೀನಿ, ಅವ್ರಿಗೆ ಋಣಿಯಾಗಿರ್ತೀನಿ. ದ್ರೋಹ ಬಗೆದಿರ, ಇದು ಸಹ ನಿಯತ್ತು. ನಂತರ ಮದುವೆ ಆಯ್ತೀವಿ. ಮದುವೆ ಆದ್ಮೇಲೆ ತಂದೆ ತಾಯಿನ ನಮ್ಮ ಬೆಳೆಸಿದ್ದಾರೆ. ತಂದೆ ತಾಯಿ ನನ್ನ ಬೆಳೆಸಿ ಸಾಕಿ ಇಷ್ಟು ದೊಡ್ಡವನಾಗಿ ಮಾಡಿ ವಿದ್ಯಾಭ್ಯಾಸ ಕೊಟ್ಟಿದ್ರೆ, ಸಂಬಳ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಆಗ ನಾವು ನಿಯತ್ತಿರ್ಬೇಕು. ಬಂದಂತ ಹೆಂಡತಿಯಿಂದೇನೆ ಹೋಗ್ಬಿಡೋದಲ್ಲ, ತಂದೆ ತಾಯಿನ ಜೊತೆಗೆ ಋಣಿಯಾಗಿ ಇಟ್ಕೊಂಡು ತಂದೆ ತಾಯಿನ ನೋಡ್ಕೊಬೇಕು. ಅದು ನಿಯತ್ತು, ಆಯ್ತಾ? ಮತ್ತೆ ಹೆಂಡತಿ ಮದುವೆಯಾಗಿ ಬಂದಿದ್ದಾಳೆ, ಅವಳಿಗೆ ನಿಯತ್ತಾಗಿರ್ಬೇಕು. ದುಡ್ಡು ತಂದಾಕ್ಬೇಕು, ಸಂಪಾದನೆ ಮಾಡಿ ತಂದಾಕ್ಬೇಕು, ಅವಳನ್ನ ಆರೋಗ್ಯವಾಗಿ ನೋಡ್ಕೊಬೇಕು. ಮಕ್ಳಿದ್ರ ಮಕ್ಳು ಆರೋಗ್ಯವಾಗಿ ನೋಡ್ಕೊಬೇಕು. ಅವಾಗ ಹೆಂಡತಿಗೆ ನಿಯತ್ತಾಗಿರ್ಬೇಕು ಗಂಡ. ಅವಳು ಮೋಸ ಮಾಡೋದು, ಬೇರೆ ಬೇರೆ ಏನು ಸಂಪರ್ಕಗಳು ಹೊಂದೋದು, ಹೆಂಡತಿಗೆ ಮೋಸ ಮಾಡಿ ನಿಯತ್ತಿಲ್ದಂಗೆ ಇನ್ನೊಬ್ಬರಿಂದ ಹೋಗೋದಲ್ಲ. ಈಗ ಹೆಂಡತಿ ಇದ್ದಾಳೆ, ಹೆಂಡತಿ ಮಕ್ಕಳಿಗೆ ತಾಯಿಯಾಗಿ, ಅತ್ತೆ ಮಗಳಾಗಿ, ಅಥವಾ ಸೊಸೆಯಾಗಿ, ಅಥವಾ ಗಂಡಂಗೆ ಒಳ್ಳೆ ಹೆಂಡತಿಯಾಗಿ ನಿಯತ್ತಾಗಿರ್ಬೇಕು. ಗಂಡನ್ಗೆ ಯಾಮರ್ಸ್ಬಿಟ್ಟು ಓಡೋಗೋದಲ್ಲ, ಮಕ್ಳಿಗೆ ಯಾಮರ್ಸ್ಬಿಟ್ಟು ಹೋಗೋದಲ್ಲ. ನಂತರ ನಾವು ರಾಜಕಾರಣಿ ಆಗಿದ್ದೀವಿ ಅಂದ್ರೆ, ಜನಗಳಿಂದ ನಾವು ಎಲೆಕ್ಷನ್ ತಗೊಂಡು ಓಟ್ ಹಾಕಿ ಬಂದಿದ್ದೀವಿ, ಅವರಿಂದ ಸಂಬಳ ತಗೊಂಡು ನಾವು ನಮ್ಮ ಮಕ್ಕಳನ್ನೆಲ್ಲ ಬೆಳೆಸ್ಕೊಂತ ಇದೀವಿ. ಚೆನ್ನಾಗಿ ನಾವು ನಿಯತ್ತಾಗಿರ್ಬೇಕು. ನಾವು ಆಸ್ತಿ ಸಂಪಾದನೆ ಮಾಡೋಕ್ಕೋ, ನಮ್ಮ ಮಕ್ಕಳನ್ನ ಬೆಳೆಸೋದಕ್ಕೋ ನಾವು ಲಂಚ ಹೊಡೆಯೋದು, ಯಾಮರ್ಸೋದು, ಜನಗಳ ತೆರಿಗೆ ದುಡ್ಡಲ್ಲಿ ನಾವು ಗಂಟು ಮಾಡ್ಕೊಳ್ಳೋದಲ್ಲ. ಪ್ರಜೆಗಳಿಗೆ ನಿಯತ್ತಾಗಿರ್ಬೇಕು ಅಲ್ವಾ? ನಂತರ ಆಫೀಸರ್ಗಳಾಗಿರ್ತಿರೋ, ಸರ್ಕಾರಿ ಅಧಿಕಾರಿಗಳಾಗಿರ್ತಿರೋ, ಅಥವಾ ಏನಾರು ಆಯ್ತಿದ್ರೆ ಬಂದಂತ ಬಡ ರೈತರುಗಳಿಗೋ, ಜನಗಳಿಗೋ, ಅಥವಾ ಅವ್ರಿಗೆ ಏನೇನು ನೀವು ಕರ್ತವ್ಯ, ಏನು ಸಂವಿಧಾನ ಹೇಳ್ತಿದೆ ಅಥವಾ ಕಾನೂನು ಏನು ಹೇಳಿದೆ, ಆ ನಿಯತ್ ನಿಮ್ಮಲ್ಲಿರ್ಬೇಕು. ಬಂದವ್ರಿಗೆ ಲಂಚ ಹೊಡಿತೀರಾ, ಅವ್ರ ಹತ್ರ ಅವಮಾನ ಮಾಡಿದಿರ, ಅವ್ರಿಗೆ ಮರ್ಯಾದೆ ಕೊಟ್ಟು ಗೌರವದಿಂದ ನಿಯತ್ತಾಗಿ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು. ಇದು ನಿಯತ್ತು ಸರ್ಕಾರಿ ವೃತ್ತಿಲಿರೋದು, ಅಥವಾ ಏನು ಆಫೀಸರ್ಗಳು. ಅಥವಾ ನೀವು ಪೊಲೀಸ್ ಆಗಿದ್ದೀರಾ ಅಂದ್ರೆ, ಬಂದಂತವ್ರಿಗೆ ಗೌರವದಿಂದ ಮಾತಾಡಿಸಿ, ಕಾನೂನಲ್ಲಿ ಏನಿದೆ, ಒಂದು ತಪ್ಪು ಮಾಡಿರೋನು ಅಥವಾ ಒಂದು ತಪ್ಪು ಒಳಪಟ್ಟಿರೋನು, ಅವ್ರು ಕರೆಕ್ಟಾಗಿ ನಿಯತ್ತಾಗಿ ಅದೇನೇನ್ ಮಾಡಬೇಕು ಪ್ರೊಸೀಜರ್ ಮಾಡಿ ನ್ಯಾಯಾಲಯಕ್ಕೆ ಕೊಡಬೇಕು. ಜಡ್ಜ್ ಇರ್ತೀರಾ, ಅಥವಾ ನ್ಯಾಯಾಧೀಶ ಇರ್ತೀರಾ, ಅಥವಾ ವಕೀಲರು ಇರ್ತೀರಾ, ನೀವು ನಿಯತ್ತಾಗಿ ಬಂದಂತವ್ರಿಗೆ ಮೋಸ ಮಾಡ್ತೀರಾ, ಅದು ಇದು ತುಂಬಾ ಹೇಳ್ಕೊಂಡು ಹೋಗ್ತೀರಾ, ಇರೋದನ್ನ ಇದ್ದಂಗೆ ಸತ್ಯ ಹೇಳಿ ಆದಷ್ಟು ಜಲ್ದಿ ಅವ್ರ ಕೇಸ್ಗಳನ್ನ ಗೆಲ್ಸ್ಕೊಡ್ಬೇಕು, ಅವ್ರಿಗೆ ಜಲ್ದಿ ತೀರ್ಪು ಕೊಡ್ಬೇಕು. ನಿಯತ್ತಾಗಿ ಕಾನೂನು ಪ್ರಕವಾಗಿ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು. ದುಡ್ಡು ಐತೆ, ದುಡ್ಡು ಇಸ್ಕೊಂಡಿದೀವಿ ಅಂದ್ಬಿಟ್ಟು ಸುಳ್ಳುನ ಸಾಕ್ಷಿ, ಸತ್ಯ ಮಾಡೋದು ಸತ್ಯನ ಸುಳ್ಳು ಮಾಡ್ಬಿಟ್ಟು ನಿಯತ್ತಿಲ್ದಿರ ಮಾಡಬಾರ್ದು. ನೋಡಿ, ಇಷ್ಟೊಂದೆಲ್ಲ ಬರ್ತದೆ ನಿಯತ್ತಿಗೆ ಅಲ್ವಾ? ನಂತರ ನೀವು ರೈತರಾಗಿದ್ರೆ, ಬೆಳೆ ಬೆಳಿತಿದ್ದೀರಾ ಅಂದ್ರೆ, ನಾನು ಯಾವುದೇ ಕೆಮಿಕಲ್ ಹಾಕ್ತೀರಾ, ಯಾವುದೇ ಭೂಮಿಗೆ ಏನೋ ಕೀಟನಾಶಕ ಔಷಧಿ ಹಾಕ್ತೀರಾ, ನಾನು ನಿಯತ್ತಿಂದ ಏನು ನಾನು ಬೆಳೆದು ಕೊಡ್ತಾ ಇದ್ದೀನಿ ಜಗತ್ತಿಗೆ, ಜನಗಳು ತಿನ್ನೋದಕ್ಕೆ, ನಾನು ಸಾಕ್ಷಾತ್ ದೇವ್ರ ಸ್ವರೂಪ, ಅನ್ನದಾತ ದೇವರು ಅಂತ ಕರೀತಾ ರೈತರನ್ನಲ್ವಾ? ನೀವು ನಿಯತ್ತಾಗಿ ಬೆಳೆದು ಕೊಡ್ಬೇಕು ಅಲ್ವಾ? ನಾವು ಖರೀದಿ ಮಾಡ್ತಾ ಇದೀವಿ ಅಂದ್ರೆ, ರೈತ ಬೆಳೆದಿರೋ ಬೆಳೆಗೆ ಕರೆಕ್ಟಾಗಿ ಬೆಂಬಲ ಬೆಲೆ ಕೊಟ್ಟು, ಇದಕ್ಕೆಲ್ಲ ಸರ್ಕಾರಗಳನ್ನ ಮುಚ್ಚುರ್ಜಿ ವಹಿಸಿ, ಅವ್ರಿಗೆ ಎಲ್ಲೂ ರೈತರುಗಳು ಸಾಯ್ದಂಗೆ, ಅವ್ರಿಗೆ ಸಾಲಕ್ಕೆ ಒಳಗಾಗ್ದಂಗೆ ನಾವು ನಿಯತ್ತಾಗಿ ಬೆಲೆ ಕೊಟ್ಟು ನಿಯತ್ತಾಗಿ ತಗೊಂಡು ತಿನ್ಬೇಕು. ನೋಡಿ, ಈ ತರ ಅನೇಕ ನಿಯತ್ತಿಂದ ಹೋಯ್ತಾ ಇರ್ತದೆ. ನೋಡಿ, ಇದನ್ನೆಲ್ಲ ನಾವು ನಿಯತ್ತಿಕ್ಕೊಬೇಕು. ನಿಯತ್ತಿಲ್ಲ ಅಂದ್ರೆ ನಾವು ಮನುಷ್ಯನಿಗಿನ ಕಡೆ ಅಲ್ಬೇಕು, ಇನ್ನು ಪ್ರಾಣಿಗಳಿಗಿನ ಕಡೆ ಅಲ್ವಾ? ಅದಕ್ಕೆ ತಾನೇ ಮನ್ಸಿಲ್ಲ. ನೋಡಿ, ಈ ತರ ಇಷ್ಟೊಂದು ಇರ್ತದೆ ನಿಯತ್ತಿಗೆ. ನೀವು ನಿಮ್ನ ವೃತ್ತಿನಲ್ಲಿ ಏನಿದ್ದೀರಾ, ಅಥವಾ ಕ್ಯಾಬ್ ಡ್ರೈವರು, ಆಟೋ ಡ್ರೈವರು, ಅಥವಾ ಕೆಲ್ಸಕ್ಕೆ ಹೋಯ್ತಾ ಇದ್ದೀರಾ ಅಂದ್ರೆ, ನೀವು ನಿಯತ್ತಾಗಿ ನಿಮ್ಮ ಕಾರ್ಮಿಕನ ಹತ್ರ, ನಿಮ್ಮ ಓನರ್ ಹತ್ರ ನಿಯತ್ತಾಗಿ ಕೆಲಸ ಮಾಡ್ಬೇಕು. ನಿಯತ್ತಾಗಿ ಏನು ಎಕ್ಸ್ಟ್ರಾ ದುಡ್ಡು ಕೇಳ್ದಂಗೆ ಬಾಡಿಗೆ ಹೊಡಿಬಾರ್ದು. ಏನ್ ಸರ್ಕಾರ ಹೇಳ್ತದೆ
ಅದು ಕರೆಕ್ಟಾಗಿ ಆ ನಿಯತ್ತಿಗೆ ಬೆಲೆ ಇಸ್ಕೊಂಡು ಆ ನಿಯತ್ತಿಗೆ ಇಟ್ಕೊಂಡ್ರೆ ಆ ದುಡ್ಡು ನಿಮಗೆ ಮಿಗ್ತದೆ. ನಿಮ್ಮ ಮನೆಯಲ್ಲಿ ಶಾಂತಿ ಇರ್ತದೆ, ನೆಮ್ಮದಿ ಇರ್ತದೆ, ನಿಮ್ಮ ಮಕ್ಕಳು ಮರಿಗಳು ಚೆನ್ನಾಗಿರ್ತಾರೆ, ಎಲ್ಲರೂ ಆರೋಗ್ಯವಾಗಿರ್ತದೆ. ನಾವು ಯಾವಾಗ ನಿಯತ್ತು ಬಿಟ್ಟು ನಾವು ಮುಂದೆ ಬದುಕಕ್ಕೆ ಹೋಗ್ತೀವಿ ಅವಾಗೆ ನಮಗೆ ದ್ರೋಹ ಬಗೆಯಕ್ಕಾಗೋದು, ನಮಗೆ ನಿಯತ್ತಿಲ್ಲ ಅಂತ ಅನ್ಸ್ಕೊಳ್ಳೋದು. ನಿಯತ್ತಿರ್ಬೇಕು ಮನುಷ್ಯನಿಗೆ ಅಲ್ವಾ. ನೋಡಿ, ಫಸ್ಟು ನಮಗೆ ಈ ಪ್ರಕೃತಿಯಿಂದ ನಾವು ಬಂದಿದ್ದೀವಿ, ಪ್ರಕೃತಿಯಿಂದ ಬೆಳೆದಿದ್ದೀವಿ. ಈ ಪ್ರಕೃತಿಗೆ ನಾವು ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಮರ ಕಡಿಬಾರ್ದು, ಕಾಡ್ಸ ನಾಶ ಮಾಡಬಾರ್ದು ಅಲ್ವಾ. ಪ್ರಕೃತಿ ದೋಹ ಬಗೆದಂಗೆ ನಾವು ನಿಯತ್ತಾಗಿರ್ಬೇಕು. ನೋಡಿ, ಈ ದೇಹ ಅಪ್ಪ ಅಮ್ಮನಿಂದ ಬಂದಿದೆ, ದೇವ್ರು ನಮಗೆ ಭಗವಂತ ಈ ದೇಹ ಕೊಟ್ಟಿದ್ದಾನೆ, ಗಾಳಿ ಕೊಡ್ತಾ ಇದ್ದಾನೆ. ನಾವು ಈ ದೇಹಕ್ಕೆ ನಿಯತ್ತಿರ್ಬೇಕು ಫಸ್ಟು. ಇದಕ್ಕೆ ಏನೋ ದುಶ್ಚಟ ಮಾಡಬಾರ್ದು, ಕುಡಿಬಾರ್ದು, ಸೇದ್ಬಾರ್ದು, ಪಾನ್ಪರಕ್ ಹಾಕ್ಬಾರ್ದು, ಅನ್ಸಾಕ್ಬಾರ್ದು, ಯಾವುದೇ ದುಶ್ಚಟ ಡ್ರಗ್ಸು ಗಿಗ್ಸು ಏನು ತಗೊಂಬಾರ್ದು. ಈ ದೇಹನ ಆರೋಗ್ಯವಾಗಿ ನಿಯತ್ತಾಗಿ ಅಪ್ಪ ಅಮ್ಮ ಏನ್ ತಿನ್ಕೊಂಬಂದಿದ್ದಾರೆ ಹಿರಿಯರ ಊಟ, ಆ ಊಟ ತಿನ್ನಿಸ್ಕೊಂಡು ಇದನ್ನ ಬೆಳೆಸ್ಕೊಬೇಕು. ಇದನ್ನ ಬೆಳೆಸ್ಕೊಳ್ಳೋದು ಹೆಂಗೆ ಅಂದ್ರೆ ಅಡ್ಡಡ್ಡ ಉದ್ದ ಬೆಳೆಸೋದಲ್ಲ, ಒಳ್ಳೆ ಜ್ಞಾನ, ಮಾನವೀಯ ಮೌಲ್ಯಗಳನ್ನ ಒಳಗೆ ತುಂಬಬೇಕು ಅತಿ ಹೆಚ್ಚು. ಅವಾಗ ಈ ದೇಹಕ್ಕೆ ನಿಯತ್ ಬರ್ತದೆ. ಒಳಗಡೆ ಏನ್ ಹಾಕಿದೀವೋ ಅದು ಆಚೆ ಬರ್ತದೆ. ಅವಾಗ ನೀವು ಜಗತ್ತಲ್ಲಿ ನಿಯತ್ತಿಂದ ಬದುಕ್ತೀರಿ, ಯಾರಿಗೂ ದ್ರೋಹ ಮಾಡ್ತೀರಾ. ನೋಡಿ, ಇಷ್ಟೊಂದೆಲ್ಲ ಇರ್ತದೆ. ನಂತರ ಭಗವಂತನಿಗೆ ದೇವ್ರ ಹತ್ರ ಹೋಗಿ ಬೇಡ್ಕಂತೀವಿ ಅಂದ್ರೆ ಅವನಿಗೂ ಋಣಿಯಾಗಿರ್ಬೇಕು, ಅವನ ಹತ್ರ ನಿಯತ್ತಾಗಿರ್ಬೇಕು. ಅಲ್ಲಿ ವ್ಯಾಪಾರ ಮಾಡ್ಬಾರ್ದು, ನನಗೆ ಅದನ್ನ ಕೊಡು, ಕಾರ್ ಕೊಡು, ಮನೆ ಕೊಡು, ಹೆಂಡತಿ ಕೊಡು, ಮಕ್ಳು ಕೊಡು, ಆಸ್ತಿ ಕೊಡು ಅಂತ ನಿಯತ್ತು ಮೀರಿ ಏನನ್ನ ಕೇಳೋದಲ್ಲ. ಭಗವಂತ ನೀನ್ ನನ್ಗೆ ಉಡ್ಸಿ, ನನಗೇನು ಕೊಡ್ಬೇಕೋ ನಿನ್ಗೆ ಗೊತ್ತು, ನಾನು ನಿನ್ ಮಗ, ಆ ಕಾಲಕ್ಕೆ ತಕ್ಕನ ಕೊಟ್ಕೊಂಡು ಹೋಗಪ್ಪ ಅಂತ ನಿಯತ್ತಾಗಿರ್ಬೇಕು ಅವನ ಹತ್ರನು. ಅವಾಗ ಅವನು ಕೊಡ್ತಾನೆ. ನಿಯತ್ತಾಗಿರೋರ್ಗೇನೆ ಎಲ್ಲ ಸಿಗೋದು, ಸಿಕ್ಕಿದ್ರು ಕೊನೆಯವರೆಗೂ ಉಳಿತದೆ. ನೀವು ದ್ರೋಹ ಬಗ್ದಿ, ಅನ್ಯಾಯ ಮಾಡಿ, ಮೋಸ ಮಾಡಿ ಏನೆಲ್ಲ ಜಲ್ದಿ ಪಡ್ಕೊಂತಿರೋ, ಅದು ಯಾವ್ದೊಂದು ಪಡ್ಕೊಂಡಿದ್ದೀರೋ ಅದರಿಂದನೇ ನಿಮ್ಗೆ ಮನಸ್ಸಿಗೆ ಆತಂಕ, ಅನಾರೋಗ್ಯ, ಎಲ್ಲ ಗೊಂದಲ ಆಗಿ ಕುಟುಂಬ ಸರ್ವನಾಶ ಆಗಿರ್ತದೆ. ನಿಯತ್ತು ಮೀರಿ ಬದುಕಬಾರ್ದು. ನಿಯತ್ತೇ ಮುಖ್ಯ ಇಲ್ಲಿ. ನಿಯತ್ತೇ ಕಾಪಾಡೋದು ನಿಮ್ನ. ನಿಯತ್ತಾಗಿ ಇದ್ರೆ ನಿಮ್ಗೆ ಬದುಕು ಚೆನ್ನಾಗಿರೋದು. ಕಷ್ಟ ಅನ್ಭವಿಸ್ತಾ ಇರ್ಬೋದು ಈ ಕಾಲಕ್ಕೆ, ಈ ಸಂದರ್ಭಕ್ಕೆ, ಆದ್ರೆ ನಿಮ್ನ ಒಂದಲ್ಲ ಒಂದ್ ದಿವಸ ಕಾಪಾಡ್ತದೆ. ಶಾಶ್ವತವಾಗಿ ನಿಮ್ಮ ಹತ್ರ ಇರುವಂತದ್ದು ಉಳಿತದೆ. ನಿಯತ್ ಮೀಡಿ ಬದುಕಬೇಡಿ, ನಿಯತ್ತಾಗಿರಿ. ಎಲ್ಲರಿಗೂ ನಿಯತ್ತಾಗಿ ಬದುಕಿ. ನೋಡಿ, ಎಲ್ಲವೂ ಸಹ ನೀವೇನ್ ಕೆಲಸ ಮಾಡ್ತಿರೋ, ಏನ್ ಓದ್ತಾ ಇದ್ದೀರೋ, ಯಾವ್ಯಾವ ಸಂಬಂಧದಲ್ಲಿದ್ದೀರೋ, ಎಲ್ಲರ ಹತ್ರ ನಿಯತ್ತಾಗಿರಿ. ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ, ವಂಚನೆ ಮಾಡಬೇಡಿ ಅಲ್ವಾ. ಯಾರಿಗೂ ದ್ರೋಹ ಬಗೆಬೇಡಿ, ಅವ್ರಿಗೆ ಹೀಯಾಳಿಸ್ಬೇಡಿ, ಅವಮಾನ ಮಾಡಬೇಡಿ, ದೇಹಕ್ಕೆ ಹಾನಿ ಮಾಡಬೇಡಿ. ಎಲ್ಲರ ಜೊತೆ ನಿಯತ್ತಾಗಿರಿ. ನೋಡಿ, ಮಾಹಿತಿ ಚೆನ್ನಾಗಿತ್ತು, ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಕಳಿಸ್ಕೊಡಿ. ಏನಾರ ಪ್ರಶ್ನೆ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.